ಕೊನೆ ಮಗಳೇ ದೇವರೇ ಇವಳು ಇಂದಿರಾನ ಊರಿನವಳೇ ಬ್ಯಾಂಗಲ್ ಬಂಗ. Hello everyone, welcome back to my channel. ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ 29th July. ಸೊ ಇವತ್ತು ನಾನು ಟೆಂಪಲ್ಗೆ ಹೋಗ್ತಾ ಇದೀವಿ. ಎಲ್ಲ ನಾಗರ ಪಂಚಮಿ ಹಬ್ಬದ್ದು ಹಾಲು ಎರೆಯೋದೆಲ್ಲ ಹೇಳ್ತಾರಲ್ಲ, ಸೊ ಅದು ಟೆಂಪಲ್ಗೆ ಹೋಗ್ಬಿಟ್ಟು ಹಾಲು ಎರೆದ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋದು. ಸೊ ಅದಕ್ಕೆ ಟೆಂಪಲ್ಗೆ ಹೋಗ್ತಾ ಇದೀವಿ. ಇವತ್ತು ವ್ಲಾಗ್ ಅದೇ ಇರುತ್ತೆ, ಟೆಂಪಲ್ಗೆ ಹೋಗಿ ಬರೋದು. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ಎಷ್ಟು ಹೇಳಕ್ ಕಲ್ತ್ಬಿಟ್ಟಿದ್ದೀನಿ. ಅದು ಒಂದೊಂದ್ಸಲ ಒಂದೊಂದು ವರ್ಡ್ ತುಂಬಾ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಯಾಕಂತ ಗೊತ್ತಿಲ್ಲ, ಹಂಗೆ ಅಭ್ಯಾಸ ಆಗ್ಬಿಡುತ್ತೆ. ಅದಕ್ಕೆ ಇವಾಗ ರೆಡಿ ಆಗಿದೀವಿ. 10:30 ಆಗಿದೆ ಟೈಮ್. ಇವಾಗ ಹೋಗ್ಬೇಕು. ಹೋಗಿ ಇಲ್ಲಿ ನಮ್ಮೂರಲ್ಲಿ ಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಮಿ ದೇವಸ್ಥಾನ ಫೇಮಸ್. ಜಾತ್ರೆ ಅದೆಲ್ಲ ಮಾಡ್ಬೇಕಾದ್ರೆ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಕ್ಟೋಬರ್ ಟೈಮಲ್ಲಿ. ಸೊ ಅಲ್ಲಿ ಒಂದು ಟೆಂಪಲ್ ಹತ್ರ ಹೋಗ್ಬಿಟ್ಟು ಹಾಲು ಎರೆದ್ಬಿಟ್ಟು ಬರಬೇಕು. ಸೊ ಅಲ್ಲೇ ನಾಗರ ಪಂಚಮಿ ಅಂದ್ರೆ ಅಲ್ಲೇ ಹೋಗಿ ಬರ್ಬೇಕು. ಓಕೆ, ಹೋಗಿ ಬರೋಣ ಬನ್ನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಗೆ. ಇದು ನಮ್ಮ ಮನೆ ರೋಡು. ಈ ಸ್ಕೂಲ್ ಇದೆಯಲ್ಲ, ಜ್ಞಾನ ಜ್ಯೋತಿ ಸ್ಕೂಲ್, ಇದು ನಾನು ಚಿಕ್ಕವಳಿರ್ಬೇಕಾದ್ರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲೇ ಓದಿರೋದು. ಆ್ಯಂಡ್ ನಮ್ಮ ಮನೆ ಏರಿಯಾ ದತ್ತನಗರ ಅಂತ. ನಾವು ನಡ್ಕೊಂಡು ಹೋದ್ವಿ ದೇವಸ್ಥಾನಕ್ಕೆ. ಸ್ವಲ್ಪ ದೂರನೇ ಆಗುತ್ತೆ ಆ್ಯಕ್ಚುಲಿ. ಈ ಥರ ಇದೆ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ ಅಂತ, ಕಲ್ಕತ್ತಾ ಮಹಾಲಕ್ಷ್ಮಿ ದೇವಸ್ಥಾನ ಅಂತ. ಆ್ಯಕ್ಚುಲಿ ತುಂಬ ನಮ್ಮೂರಲ್ಲಿ ಇದು ತುಂಬ ಫೇಮಸ್, ತುಂಬ ದೊಡ್ಡ ದೇವಸ್ಥಾನನೇ. ಯಾಕಂದರೆ ಜಾತ್ರೆಗೆ ಈ ಥರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಒಳಗಡೆ ಎಲ್ಲ ಈ ಥರ ಇದೆ. ಆ್ಯಂಡ್ ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ರೆ ಏನು ಅನ್ನಲ್ಲ, ವೀಡಿಯೋಸ್ ಎಲ್ಲ ಮಾಡಿದ್ರೆ. ಇದು ಜಾತ್ರೆ ಟೈಮಲ್ಲೆಲ್ಲ ಇಲ್ಲೆಲ್ಲ ಕ್ಯೂ ನಿಲ್ಲಬೇಕಾದ್ರೆ ಸಿಕ್ಕಾಪಡೆ ಜನ ಇರ್ತಾರೆ. ಬೆಳಿಗ್ಗೆ 6 ಗಂಟೆ ಹಂಗೆ ಹೋದರೆ ನಾವು 10 o'clock 9 o'clockವರೆಗೂ ಇನ್ನೂ ನಮಗೆ ದರ್ಶನನೇ ಆಗಿರಲ್ಲ, ಅಷ್ಟು ರಶ್ ಇರುತ್ತೆ ಜಾತ್ರೆ ಟೈಮಲ್ಲಿ. ಚಿಕ್ಕವರಿರ್ಬೇಕಾದ್ರೆಲ್ಲ ಪ್ರತಿ ಶುಕ್ರವಾರ ಬರ್ತಾ ಇದ್ವಿ. ಅಂದರೆ ಶುಕ್ರವಾರ ಆಗಿರ್ಬೋದು, ಮತ್ತು ಶ್ರಾವಣ ಟೈಮಲ್ಲಿ ಜಾಸ್ತಿ ಹೋಗ್ತಾರೆ, ಡೈಲಿ ಹೋಗ್ತಾರೆ ಕೆಲವೊಬ್ರು, ಮತ್ತು ಫ್ರೈಡೇ ಹೋಗ್ತಾರೆ, ಆ ಥರ ಎಲ್ಲ ಇರುತ್ತೆ. ಇವತ್ತು ಬೆಳಿಗ್ಗೆ ನಾವು ಬೇಗ ಹೋಗಿದ್ರೆ ತುಂಬ ಜನ ಇರ್ತಾಯಿದ್ರು. ನಾವು ಸ್ವಲ್ಪ ಲೇಟಾಗಿ ಹೋಗಿರೋದಕ್ಕೆ ಅಷ್ಟೊಂದು ಜನ ಇರಲಿಲ್ಲ, ಅಷ್ಟೇನು ರಶ್ ಇರಲಿಲ್ಲ. ಇಲ್ಲಾಂದರೆ ಅಲ್ಲೂ ತುಂಬ ರಶ್ ಆಗ್ತಿತ್ತು. ಇಲ್ಲೆಲ್ಲ ಹಾಲು ಎರಿತಾ ಇದ್ರು. ಸೊ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಜೇವರ್ಗಿಯಲ್ಲಿ ಅಂದರೆ ತುಂಬ ಫೇಮಸ್ ಟೆಂಪಲ್ಲು. ಮತ್ತು ಅಕ್ಟೋಬರ್ ಟೈಮಲ್ಲಿ ದೊಡ್ಡ ಜಾತ್ರೆ ಇರುತ್ತೆ, ಆವಾಗ ತುಂಬ ರಶ್ ಇರುತ್ತೆ. ಆ್ಯಕ್ಚುಲಿ ಇವತ್ತು ರಶ್ ಇರುತ್ತೆ, ಬಟ್ ನಾವು ಲೇಟಾಗಿ ಬಂದಿದ್ದೀವಿ, 11-11:30 ಬಂದಿದ್ದೀವಲ್ವ, ಹಾಗಾಗಿ ಅಷ್ಟೊಂದು ರಶ್ ಇಲ್ಲ. ಬೆಳಿಗ್ಗೆ ಬಂದರೆ ತುಂಬ ರಶ್ ಇರುತ್ತೆ, ಜಾಸ್ತಿ ಇರುತ್ತೆ. ನಾವು ಚಿಕ್ಕವರಿರ್ಬೇಕಾದ್ರೆಲ್ಲ ಪ್ರತಿ ಶುಕ್ರವಾರ, ಅದರಲ್ಲೂ ನಾನು 3rd ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನನ್ನ ಫ್ರೆಂಡ್ ಇತ್ತು ಅಮೂಲ್ಯ ಅಂತ, ಅವ್ರ ಜೊತೆ ಶ್ರಾವಣ ಟೈಮಲ್ಲಿ ಬೆಳಿಗ್ಗೆ ಡೈಲಿ ಎದ್ದು ಬರ್ತಾ ಇದ್ವಿ. ಅವಾಗೆಲ್ಲ ಏನು ಭಕ್ತಿ ಅಂತೀರಾ, ಅವಾಗೆಲ್ಲ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು, ಅಂದರೆ ಬೆಳಿಗ್ಗೆ ನಾವು ಸ್ನಾನ ಮಾಡಿಕೊಂಡೆಲ್ಲ ನಾನು ನನ್ನ ಫ್ರೆಂಡ್ ಒಂದು 5 ಜನಕ್ಕೆ ಗ್ಯಾಂಗ್ ಇತ್ತು, ಎಲ್ಲರೂ ಸೇರಿಕೊಂಡು ದೊಡ್ಡ ಬಂದಿರ್ತಾರ ಎಲ್ಲ ಹೂವೆಲ್ಲ ಎತ್ಕೊಂಡು, ಊದಿಬತ್ತಿ ಎತ್ಕೊಂಡು, ಕರ್ಪೂರ ಎತ್ಕೊಂಡು ಡೈಲಿ ಬೆಳಿಗ್ಗೆ ಬರ್ತಾ ಇದ್ವಿ ಶ್ರಾವಣ ಟೈಮಲ್ಲಿ. ಇವಾಗ ನೋಡಿದ್ರೆ ಏನೂ ಗೊತ್ತಿಲ್ಲ. ಇವಾಗ ಅವಾಗಲೇ ಅಷ್ಟೊಂದೆಲ್ಲ ಮಾಡಿದ್ದೀವಿ 3rd ಸ್ಟ್ಯಾಂಡರ್ಡ್ ಇರಬೇಕಾದ್ರೆ. ಅದು ಅಲ್ಲಿಂದ ನಮ್ಮ ಮನೆಯಿಂದ ತುಂಬ ದೂರ, ಅದು ನಡ್ಕೊಂಡು ಹೋಗಿ ತಿರ್ಗಾ 8-8:30 9 ಗಂಟೆಗೆ ಮತ್ತೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಅಷ್ಟೆಲ್ಲ ಮೆಮೊರೀಸ್ ನೆನಪಾಗ್ತಾ ಇದೆ ಇವತ್ತು ಬಂದು. ಅದು ಸಿಕ್ಕಾಪಟ್ಟೆ ಗಾಡೀಲಿ ನನ್ನ ವಾಯ್ಸ್ ಕೇಳಿಸ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ನಾನೇನು ಹೇಳ್ತಾ ಇದ್ದೆ ಅಂದರೆ, ನಾವು ಶ್ರಾವಣ ಟೈಮಲ್ಲಿ ನಾನು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮ್ಮದು ಫ್ರೆಂಡ್ಸ್ದು ಒಂದು ಗ್ಯಾಂಗ್ ಇತ್ತು, 5 ಮೆಂಬರ್ಸ್ ಸೇರಿಕೊಂಡು ಬೆಳಿಗ್ಗೆ ಅದು 6:30 7 o'clockಗೆ ಅಷ್ಟು ಬೇಗ ಸ್ನಾನ ಮಾಡಿ ಎಲ್ಲ ಊದಿನ ಬತ್ತಿ ಆಗಿರ್ಬೋದು, ಕರ್ಪೂರ ಅದೆಲ್ಲ ತೊಗೊಂಡು 5 ಜನನೂ ಸ್ಟ್ರೇಟ್ ರೋಡ್, ಅದಷ್ಟು ಚಿಕ್ಕವರಿರ್ಬೇಕಾದ್ರೆ ಡೈಲಿ ಹೋಗ್ತಾ ಇದ್ವಿ ಶ್ರಾವಣ ಟೈಮಲ್ಲಿ ದೇವಸ್ಥಾನಕ್ಕೆ. ಅದೆಲ್ಲ ನೆನಪಾಗ್ತಾ ಇತ್ತು ಇವತ್ತು ದೇವಸ್ಥಾನಕ್ಕೆ ಹೋದಾಗ, ಅದಕ್ಕೆ ಅದನ್ನು ಹೇಳ್ತಾ ಇದ್ದೆ. ಬಟ್ ಅದು ಅಷ್ಟು ಕರೆಕ್ಟಾಗಿ ಕೇಳಿಸ್ತಾ ಇಲ್ವಾ ಗೊತ್ತಿಲ್ಲ. ನೆಕ್ಸ್ಟ್ ನಾವಿಲ್ಲಿ ಮತ್ತೆ 5 ಮಠ ಅಂತ ಬರುತ್ತೆ, ಅಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇದು ತುಮಕೂರು ಸಿದ್ಧಗಂಗಾ ಮಠ ಇದೆ ಅಲ್ಲ, ಇದು ನಮ್ಮ ಪಪ್ಪ ಅಲ್ಲೇ ಓದಿರೋದು. ಹಿಂದೆ ಹೋಯ್ತಲ್ಲ ವಿಡಿಯೋ, ಅವ್ರದ್ದು ಸಮಾಧಿ ಅಲ್ಲೇ ಮಾಡಿರೋದು. ಆ್ಯಂಡ್ ಇಲ್ಲಿ ಒಂದು ನಾಯಿಗೆ ಕೂಗ್ತಾ ಇದ್ದೀನಿ, ಅದು ನಾನು ಕೂಗಿದ್ದಕ್ಕೆ ಹಿಂದೆ ನನ್ನೇ ಅಡ್ಡಿಸ್ಕೊಂಡು ಬಂದುಬಿಡ್ಬೇಕಾ. ಆಮೇಲೆ ಇದೆ ಸ್ವಲ್ಪ ಹೊತ್ತು ಅದ್ರ ಜೊತೆನೂ ಆಟ ಆಡ್ಕೊಂಡು ಆಮೇಲೆ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಬಂದ್ವಿ.
ಇಲ್ಲಿ ಇದೇ ಥರ ಎಲ್ಲ ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನ ದೊಡ್ಡ ದೇವಸ್ಥಾನ, ಅಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ಇಲ್ಲೆಲ್ಲ ಬಂದುಬಿಟ್ಟು ಇಲ್ಲೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಟೆಂಪಲ್ ಇದು ಆಂಜನೇಯ ಟೆಂಪಲ್ಲು. ಸೊ ಇಲ್ಲೂ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಇದು ಏನಿದೆ ಸ್ಟೋನ್, ಇದು ದೇವ್ರದ್ದು ಸ್ಟೋನ್ ಏನಿದೆ ಇದು ಸ್ಪೆಷಲ್. ಯಾಕಂತಂದರೆ ನಾನು ಅಂದ್ಕೊಂಡಿದ್ದೆ ಇದು ನಾವೇನಾದರೂ ಒಂದು ವಿಶ್ ಮಾಡಿ ಕೇಳಿದ ತಕ್ಷಣ ಅದು ಅಂದರೆ ಎತ್ತಿದ್ರೆ ಆ ವಿಶ್ ನಮ್ದು ಆಗುತ್ತೆ ಅಂತ ಅರ್ಥ, ಇಲ್ಲ ಅಂತಂದರೆ ಎತ್ತಕ್ಕಾಗಿಲ್ಲ ಅಂದರೆ ಅದು ಆಗಲ್ಲ ಅಂತ ಅರ್ಥ. ಆ ಥರ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನೊಂದು ವಿಶ್ ಕೇಳಿಕೊಂಡು ಅದನ್ನು ಎತ್ತಿದೆ ನಾನು ಆ್ಯಕ್ಚುಲಿ. ಆಮೇಲೆ ನಮ್ಮ ಮಮ್ಮಿ ಹೇಳ್ತಾಯಿದ್ರು ಅದು ಆ ಥರ ಅಲ್ಲ, ನಾವು ಪಾಸಿಟಿವ್ ಆಗಿ ಹೇಳ್ಬಿಟ್ಟು ಏನು ಪಾಸಿಟಿವ್ ಆಗಿ ಅಂದ್ಕೊಂಡ್ಬಿಟ್ಟು ಎತ್ತಿದ್ರು ಅದು ಎತ್ತುತ್ತೆ, ನೆಗೆಟಿವ್ ಆಗಿ ಏನೋ ಕೇಳ್ಕೊಂಡ್ರು ಅದು ಎತ್ತಕ್ಕಾಗಲ್ಲ ನೋಡು ಬೇಕಿದ್ರೆ ಅಂತ. ಅದಕ್ಕೆ ನಾನು ಅಂತಿದ್ದೇನೆ ಮಮ್ಮಿಗೆ, ಹಾಗಿದ್ರೆ ನೀವು ಇವಾಗ ಬೇಕು ಅಂತಲೇ ಎತ್ತಲ್ಲ, ಅದು ಹೆಂಗೆ ಆ ಥರ ಆಗುತ್ತೆ, ನೀವು ಅಂದ್ಕೊಂಡಾಗ ಬೇಕು ಅಂತ ಎತ್ತೀರ, ನೀವು ಅಂದ್ಕೊಳ್ತಿದ್ದಾಗ ಬೇಕು ಅಂತ ಎತ್ತಲ್ಲ ಅಂತ. ಅದಕ್ಕೆ ಇಲ್ಲ ಅದು ಅದೇ ಥರನೇ ಅಂತ. ಆಮೇಲೆ ಸರಿ ಒಂದ್ಸಲ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಿದೆ. ಅದೇನೋ ಗೊತ್ತಿಲ್ಲ, ಅವ್ರು ಹೇಳಿದ್ದಕ್ಕೆ ಹಂಗಾಯ್ತು ಏನೋ ಗೊತ್ತಿಲ್ಲ, ನನಗೂ ಹಾಗೆ ಅನ್ನಿಸ್ತು ಆಮೇಲೆ. ಸೊ ಲಾಸ್ಟಲ್ಲಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆಟೋಲ್ಲಿ. ನೆಕ್ಸ್ಟು ಮನೆಗೆ ಬಂದು ನೋಡೋಷ್ಟರಲ್ಲಿ ನನ್ನ ತಮ್ಮ ಅವನಂತೂ ಎಲ್ಲೂ ಆಚೆ ಬರೋಲ್ಲ, ಸುಮ್ಮನೆ TV ಫೋನು ಎಲ್ಲ ನೋಡ್ಕೊಂಡು ಬಿತ್ಕೊಂಡಿದ್ದ. ಹಲೋ ಗೈಸ್, ಇವಾಗ ಟೆಂಪಲಿಂದ ಬಂದಾಯಿತು. ಇವಾಗ ಫುಲ್ ಹಶ್ವಾಗ್ಬಿಟ್ಟಿದೆ. ಬೆಳಗ್ಗೆ ಅವಲಕ್ಕಿ ತಿನ್ಕೊಂಡಿದ್ದು ನಾನು. ಇವಾಗ ಮಮ್ಮಿ ಹೋಳಿಗೆ ಮಾಡಿದ್ದಾರೆ. ಸೊ ನಾನು ಮುಂಚೆ ಎಲ್ಲ ಹೋಳಿಗೆನೇ ತಿಂತಾ ಇರಲಿಲ್ಲ ಆಯಿತಾ. ಇವಾಗಂತೂ ಬಾಯಲ್ಲೇ ನೀರು ಬರ್ತಾಯಿದೆ, ಅಷ್ಟು ಇಷ್ಟ ಆಗಿಬಿಟ್ಟಿದೆ ಇವಾಗ. ಮುಂಚೆಲ್ಲ ಎಷ್ಟು ಸೊಪ್ಪು ತೋರಿಸ್ತಾ ಇದೆ, ಎಂಥ ಹಬ್ಬದಲ್ಲೂ ಹೋಳಿಗೆ ಮಾಡಿದ್ರು ನಾನು ಹೋಳಿಗೆನೇ ತಿಂತಾ ಇರಲಿಲ್ಲ, ಬರೀ ಅನ್ನ ಸಾಂಬಾರು ಅಷ್ಟೇ. ಇವಾಗ ನೋಡಿದ್ರೆ ಅಷ್ಟೊಂದು ಇಷ್ಟ ಆಗಿಬಿಟ್ಟಿದೆ. ಊರಲ್ಲಿ ದೂರ ಇದ್ಬಿಟ್ಟಿದ್ದೀನಲ್ಲ ಇವಾಗ, PG ಹಾಸ್ಟೆಲ್ ಅಂದ್ಕೊಂಡು. ಆವಾಗ ಅಡುಗೆದೆಲ್ಲ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ನನಗೆ. ತೋರಿಸ್ತೇನೆ. ನಮ್ಮ ಮಮ್ಮಿ ಬೈತಾ ಇದ್ದಾರೆ, ಅದರಲ್ಲಿ ಏನಿದೆ ಅಂತ ತೋರಿಸ್ತಾ ಇದೆಯಾ ಅಂತ. ಆ್ಯಕ್ಚುಲಿ ನಾನು ಹೋಳಿಗೆ ಜೊತೆ ತುಪ್ಪನೂ ಹಾಕ್ಕೊಳ್ಳಲ್ಲ, ಹಾಲು ಹಾಕ್ಕೊಳ್ಳಲ್ಲ. ಹೋಳಿಗೆ ಜೊತೆ ಏನೇನು ಕಾಂಬಿನೇಷನಲ್ಲಿ ತಿಂತಾರೆ ಅದು ಯಾವುದ್ರಲ್ಲೂ ತಿನ್ನಲ್ಲ ನಾನು. ಹೋಳಿಗೆ ಬಿಸಿ ಇರುತ್ತಲ್ಲ ಹಾಗೆ ತಿನ್ನೋಕೆ ಇಷ್ಟ, ಮತ್ತು ಹೂರ್ಣ ಇರುತ್ತಲ್ಲ ಅದನ್ನಂತೂ ನಂಗೆ ಜಾಸ್ತಿ ಹಾಕಿದ್ರೆ ನಾನು ಹೋಳಿಗೆನೇ ತಿನ್ನಲ್ಲ, ಅದು ಸ್ವಲ್ಪ ಇರಬೇಕು. ಅದಕ್ಕೆ ನಮ್ಮ ಮಮ್ಮಿ ಬೈತಾ ಅದರಲ್ಲಿ ಏನಿದೆ ಅಂತ ಹಾಗೆ ತಿಂತಾ ಇದೆಯಾ ಅಂದ್ಕೊಂಡು, ಅದನ್ನೇನು ತೋರಿಸ್ತಾ ಇದೆಯಾ ಅಂತ. ತುಪ್ಪ ಹಾಲು ಇದ್ರ ಜೊತೆ ಎಲ್ಲ ತಿನ್ನೋದೇ ಇಲ್ಲ ನಾನು. ಒಂದೊಂದು ಸಲ ತುಪ್ಪ ಜೊತೆ ತಿಂತೀನಿ. ಸೊ ಇವಾಗ ಹಾಗೆ ತಿಂತಾ ಇದ್ದೀನಿ. ಬಿಸಿ ಇದ್ದಾಗ ಹಾಗೆ ತಿನ್ನಬೇಕು. ಆ್ಯಕ್ಚುಲಿ ನನಗೆ ಹೀಗೆ ತಿನ್ನೋಕ್ಕೇ ಇಷ್ಟ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.